ನಾನು ರೆಗ್ಯುಲರ್ ಆಗಿ ಮರ್ಸಿಡೀಸ್ ನ ಡ್ರೈವ್ ಮಾಡ್ತೀನಿ. ನನ್ನ ಹತ್ರ BMW ಕೂಡ ಇದೆ. ಹಾಗೆ ಪಾರ್ಷೆ ಮಸರತಿ ವೆಹಿಕಲ್ ಒಕೇಶನ್ಲಿ ಕೂಡ ನಾನು ಡ್ರೈವ್ ಮಾಡ್ತಾ ಇರ್ತೀನಿ. ಇದನ್ನೆಲ್ಲ ಶೋಕಿ ಗೀಕಿ ಅಂತ ಅಂದ್ರೆ ಹೆಂಗೆ? ಇದು ನನ್ನ ಲೈಫ್ ಸ್ಟೈಲ್. ಹಾಯ್, ನಾನು ವಿಜಯ್ ಮಲ್ಯ. ನಿಮಗೆ ಪಾರ್ಟಿ ಅಂದ್ರೆ ಎಷ್ಟು ಇಷ್ಟನೋ ಅಷ್ಟೇ ಇಷ್ಟ ನನಗೂ ಕೂಡ. ಸಾವಿರದ 1983ರಲ್ಲಿ ಬೇಜವಾಬ್ದಾರಿಯುತವಾಗಿ ಬೆಳೆದಿರತಕ್ಕಂತಹ 28 ವರ್ಷದ ಹುಡುಗನಿಗೆ ರಾತ್ರೋರಾತ್ರಿ ಸುದ್ದಿ ಬರುತ್ತೆ, ಅವರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಪಾರ್ಟಿಯಲ್ಲಿ ತೀರ್ ಹೋಗಿದ್ದಾರೆ ಅಂತ ಹೇಳ್ಕೊಂಡು. ತುಂಬಾ ದುಃಖಕರವಾದಂತಹ ಸಂದರ್ಭ ಅಂತ ಹೇಳ್ಬೋದು ಆ ಸಮಯದಲ್ಲಿ ಇದು. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ಗೆಸ್ಟ್ ಶಾಕಿಂಗ್ ನ್ಯೂಸ್ ಆಗಿತ್ತು. ಬರೀ ಹುಡುಗನಿಗಷ್ಟೇ ಅಲ್ಲ, ಹುಡುಗನ ಸುತ್ತಮುತ್ತ ಇರತಕ್ಕಂತಹ ಬಿಸ್ನೆಸ್ ಮ್ಯಾನ್ಗಳಿಗೆ. ಬಿಕಾಸ್ ಇವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು ಅವತ್ತಿನ ಕಾಲಕ್ಕೆ. 350 ಕೋಟಿಯ ಸಾಮ್ರಾಜ್ಯದ ಹೊರೆಯನ್ನ ರಾತ್ರೋರಾತ್ರಿ ಹುಡುಗನ ಮೇಲೆ ಬಿಟ್ಟು ಹೊರಟೋಗಿದ್ರು ಅವ್ರ ತಂದೆ. ಆ ಸಂದರ್ಭದಲ್ಲಿ ಇದ್ದಂತಹ ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರೆ ಎಲ್ರಿಗೂ, ಈ ಹುಡುಗ ಕಂಪನಿನ ಬೆಳೆಸೋದು ಹೋಗ್ಲಿ, ಉಳಿಸ್ಕೊಂಡು ಹೋಗ್ತಕ್ಕಂತಹ ಕೆಪಾಸಿಟಿ ಏನಾದ್ರು ಇವನಿಗೆ ಇದೆಯಾ ಅನ್ನೋದೇ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಶನ್ ಆಗಿತ್ತು. ಬಟ್ ಈ ಸಂದರ್ಭವನ್ನ ಚಾಲೆಂಜ್ ಆಗಿ ಕನ್ಸಿಡರ್ ಮಾಡತಕ್ಕಂತಹ ಈ ಹುಡುಗ ಜಸ್ಟ್ 22 ವರ್ಷದಲ್ಲಿ 350 ಕೋಟಿಯ ಬಿಸ್ನೆಸ್ ಅನ್ನ 3500 ಕೋಟಿಯ ಬಿಸ್ನೆಸ್ ಅನ್ನಾಗಿ ಬೆಳೆಸ್ತಾರೆ. ಜಸ್ಟ್ 22 ವರ್ಷದಲ್ಲಿ ವಿಜಯ್ ಮಲ್ಯ. ನಮ್ಮ ಕರ್ನಾಟಕದ ಮಂಗಳೂರಿನ ಬಂಟವಾಳದ ಮೂಲದವರಾಗಿರ್ತಕ್ಕಂತಹ ಇವರು ಹುಟ್ಟದಾಗಿಂದಾನೇ ಬಹಳ ಲಕ್ಸುರಿಯಸ್ ಲೈಫ್ ಸ್ಟೈಲ್ ನ ಬದುಕಿರ್ತಕ್ಕಂತಹ ವ್ಯಕ್ತಿ. ಬಿಕಾಸ್ ತುಂಬಾ ದುಡ್ಡು ಆಲ್ರೆಡಿ ಹಿಂದೆ ಇತ್ತು, ಆರಾಮಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ. ಒಂದು ಕಾಲಕ್ಕೆ 2005ರಲ್ಲಿ ವಿಜಯ್ ಮಲ್ಯ ಅಂತಂದ್ರೆ ಲೈಫ್ ಸ್ಟೈಲ್ ಗೆ ಲಿಂಕ್ ಮಾಡೋರು ಇವ್ರನ್ನ. ಒಂದು ಲೈಫ್ ಸ್ಟೈಲ್ ನಾವು ಲೀಡ್ ಮಾಡ್ಬೇಕಪ್ಪ, ಒಂದು ಜೀವನವನ್ನು ಬದುಕಬೇಕು ಅಂದ್ರೆ ಈ ರೀತಿಯಾಗಿ ನಾವು ಬದುಕಬೇಕು ಅನ್ನೋದಕ್ಕೆ ಮಾದರಿಯಾಗಿ ನಿಂತ್ಕೊಂಡಿದ್ರು ವಿಜಯ್ ಮಲ್ಯ. ಬಟ್ 2005 ಆದ್ಮೇಲೆ ಆಗಿರ್ತಕ್ಕಂತಹ ಬದಲಾವಣೆಗಳೇನಿದೆಯೋ ತುಂಬಾ ದೊಡ್ಡ ಯೂಟರ್ನ್ ಅನ್ನ ಇವ್ರ ಜೀವನದಲ್ಲಿ ತಂದಿಳಿಸುತ್ತೆ. ದುಡ್ಡಿನ ವಿಷಯದಲ್ಲಿ ಇವ್ರಿಗೇನು ಕಡಿಮೆ ಇಲ್ಲ, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಕ್ರೆಡಿಬಿಲಿಟಿ, ಮರ್ಯಾದೆ ವಿಷಯ ಅಂತ ಬಂದ್ರೆ ಒಂದು ಕಾಲಕ್ಕೆ ಇವರ ಲೈಫ್ ಸ್ಟೈಲ್ ಅನ್ನ ಗಮನಿಸ್ಬಿಟ್ಟು ಜನಗಳು ಇವರಿಗೆ ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಥವಾ ಒಳ್ಳೆಯ ಕಾಲಕ್ಕೆ ರಾಜ ಅಂತ ಹೇಳ್ಕೊಂಡು ಕರೀತಾ ಇದ್ದಂತಹ ವ್ಯಕ್ತಿಯನ್ನ 2012 ಅನ್ನೋಷ್ಟೊತ್ತಿಗೆನೆ ಕಳ್ಳ, ಮೋಸಗಾರ ಅಂತ ಹೇಳ್ಕೊಂಡು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಜಯ್ ಮಲ್ಯ ತುಂಬಾ ಚಿಕ್ಕ ವ್ಯಕ್ತಿ ಅಥವಾ ಏನೋ ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿ ಅಂತ ಏನೂ ಅಲ್ಲ. ಬಿಸ್ನೆಸ್ ಅನ್ನ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಬೆಳೆಸಬೇಕು ಅಂತ ಗೊತ್ತಿದ್ದಂತಹ ವ್ಯಕ್ತಿ ಈ ರೀತಿಯಾದಂತಹ ಪತನವನ್ನ ಕಂಡಿದ್ದಾದ್ರೂ ಯಾಕೆ? ಏನ್ ಇವ್ರ ಹಿಂದೆ ಇರ್ತಕ್ಕಂತಹ ಸ್ಟೋರಿ, ವಿಜಯ್ ಮಲ್ಯ ಯಾವ ರೀತಿ ಬೆಳ್ಕೊಂಡು ಬಂದ್ರು, ಹಾಗೆ 6 ವರ್ಷದಲ್ಲಿ ಯಾವ ರೀತಿ ಈ ರೀತಿಯಂತ ಪತನವನ್ನ ಕಾಣ್ತಾರೆ ಇವರು, ಎಂಟೈರ್ ಸ್ಟೋರಿಯನ್ನ ಹಂತ ಹಂತವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಅಷ್ಟೇ ಅಲ್ಲ, ಇವರ ಲೈಫಿನ ಹಿಂದೆ ಇರತಕ್ಕಂತಹ ಎಷ್ಟೋ ವಿಷಯಗಳನ್ನ ನಾವು ಕಲಿಬಹುದಾಗಿರುತ್ತೆ. ಆ ವಿಷಯಗಳನ್ನ ಕಲ್ತ್ಕೊಂಡು ಒಳ್ಳೆ ವಿಚಾರನ ಇಂಪ್ಲಿಮೆಂಟ್ ಮಾಡ್ತಾ, ಕೆಟ್ಟ ವಿಚಾರಗಳನ್ನ ಅವಾಯ್ಡ್ ಮಾಡ್ತಾ, ಯಾವ ರೀತಿ ನಮ್ಮ ಪರ್ಸನಲ್, ಫೈನಾನ್ಷಿಯಲ್, ಬಿಸ್ನೆಸ್ ವಿಚಾರಗಳಲ್ಲಿ ನಾವು ಕೂಡ ಬೆಳೆಯಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋಗೆ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡ್ತಾ ಇರತಕ್ಕಂಥವ್ರು ಕುಕು FM. ಇವ್ರ ಬಗ್ಗೆ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ವಿಜಯ್ ಮಲ್ಯ ಅವರ ಬಿಸ್ನೆಸ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ 1983ರಲ್ಲಿ. ಬಟ್ ಇದಕ್ಕಿಂತ ಮುಂಚೆ ಇರ್ತಕ್ಕಂತಹ ಬ್ಯಾಕ್ ಗ್ರೌಂಡ್ ಅನ್ನ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಇವ್ರ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದು ಇವರ ತಂದೆಯವ್ರ ಬಗ್ಗೆ. 1947 ಮುಂಚೆನೆ ಅಂದ್ರೆ ಬ್ರಿಟಿಷರ ಕಾಲದಲ್ಲೇನೆ ಎಫೆಕ್ಟಿವ್ ಬಿಸ್ನೆಸ್ ಗಳನ್ನ, ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ. 1940 ಆದ್ಮೇಲೆ ವಿಠಲ್ ಮಲ್ಯ ಅವರು ಯುನೈಟೆಡ್ ಬ್ರಿವರೀಸ್ ಅನ್ನೋ ಒಂದು ಕಂಪನಿಯಲ್ಲಿ, ಅಂದ್ರೆ ಲಿಕ್ಕರ್ ಕಂಪನಿ, ಬೇಸಿಕಲಿ ಸಾರಾಯಿಯನ್ನ ರೆಡಿ ಮಾಡ್ತಕ್ಕಂತಹ ಕಂಪನಿಯಲ್ಲಿ ಸ್ಲೋ ಆಗಿ ಪೊಸಿಷನ್ ನ ತಮ್ಮದಾಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಲೋ ಆಗಿ ಪೊಸಿಷನ್ ನ ತಗೊಳ್ತಾರೆ. ಬಟ್ 1953 ಅನ್ನೋಷ್ಟೊತ್ತಿಗೆ ಜಸ್ಟ್ ಒಂದು 10 ಇಯರ್ಸ್ 12 ಇಯರ್ಸ್ ಒಳಗಡೆಗೆ ಮೆಜಾರಿಟಿ ಆಫ್ ದ ಸ್ಟೇಕ್ ಅನ್ನ, ಜಾಸ್ತಿ ಪೊಸಿಷನ್ ಅನ್ನ ಕಂಪನಿಯಲ್ಲಿ ತಮ್ಮದಾಗಿಸ್ಕೊಳ್ಳೋದ್ರ ಮೂಲಕ ಕಂಪನಿಯ ಮಾಲೀಕತ್ವವನ್ನು ಇವರು ಪಡಿತಾರೆ. ಇವರನ್ನ ಚೇರ್ಮನ್ ಆಗಿ ನೇಮಕ ಮಾಡ್ತಾರೆ 1953ರಲ್ಲಿ ಯುನೈಟೆಡ್ ಬ್ರಿವರೀಸ್ ಕಂಪನಿಗೆ. ಸಿನ್ಸ್ ಇವರಿಗೆ ಬಿಸ್ನೆಸ್ ಅನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ರನ್ ಮಾಡಬೇಕು, ಬರೀ ಇದೊಂದೇ ಬಿಸ್ನೆಸ್ ಅಲ್ಲ, ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಎಫೆಕ್ಟಿವ್ ಆಗಿ ರನ್ ಮಾಡಿರ್ತಕ್ಕಂತಹ ವ್ಯಕ್ತಿ ಇವರು. 1983 ಜಸ್ಟ್ ಒಂದು 20-30 ವರ್ಷದಲ್ಲಿ ಕಂಪನಿಯನ್ನ ಊಹೆ ಮಾಡೋಕೋ ಆಗದಿರೋ ಲೆವೆಲ್ಗೆ ಬೆಳೆಸ್ತಾರೆ. 350 ಕೋಟಿಯ ಸಾಮ್ರಾಜ್ಯ 1983ರಲ್ಲಿ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ತಾರೆ ಇವರು ಜಸ್ಟ್ ವಿತಿನ್ 30 ಇಯರ್ಸ್. ಎಲ್ಲ ಚೆನ್ನಾಗಿನೋ ನಡೀತಾ ಇತ್ತು. ಬಟ್ 1983ರಲ್ಲಿ ದುರದೃಷ್ಟವಶಾತ್ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗೋದ್ರ ಮೂಲಕ ತಮ್ಮ ಪ್ರಾಣವನ್ನ ತ್ಯಜಿಸ್ತಾರೆ ವಿಠಲ್ ಮಲ್ಯ ಅವರು 1983ರಲ್ಲಿ. ಇದೇ ಎಕ್ಸಾಕ್ಟ್ ಸಿಚುವೇಶನ್ ಇಂದ ವಿಠಲ್ ಮಲ್ಯ ಅವರ ಸುಪುತ್ರರಾಗಿರ್ತಕ್ಕಂತಹ ವಿಜಯ್ ಮಲ್ಯ ಅವರ ಸ್ಟೋರಿ ಸ್ಟಾರ್ಟ್ ಆಗುತ್ತೆ 1983ರಿಂದ. ಸೊ ಓವರ್ ಆಲ್ ನಾನು ಆಲ್ರೆಡಿ ಹೇಳಿದ ಸಿಚುವೇಶನ್, ಅವತ್ತಿನ ಸಮಯದಲ್ಲಿ ಬಿಸ್ನೆಸ್ ನ ರನ್ ಮಾಡ್ತಕ್ಕಂಥ ವ್ಯಕ್ತಿನ ಇವರು ಅಂತ ಹೇಳ್ಕೊಂಡು ಕ್ವಶನ್ ಇತ್ತು. ಬಿಕಾಸ್ ಹುಟ್ಟದಾಗಿಂದನೂ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿ.
ಬಟ್ ಸ್ಟಿಲ್ ಬಿಸ್ನೆಸ್ಸಿನ ಒಂದು ಮೂಲ ಏನಿದೆಯೋ ವಿಜಯ್ ಮಲ್ಯ ಅವರಿಗೆ ಮುಂಚೆ ಇತ್ತು. ಬಿಕಾಸ್ ಇವ್ರ ತಂದೆ ಸ್ಲೋ ಆಗಿ ವಿಷಯಗಳನ್ನ ಇವರಿಗೆ ಕಲಿಸ್ತಾ ಇದ್ರು. ಒಂದ್ ಕಡೆಗೆ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ರು ಕೂಡ ಬಿಸ್ನೆಸ್ ಅಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ವಿಜಯ್ ಮಲ್ಯ ಅವರಿಗೆ ಮುಂಚೆಯಿಂದಾನೇ ಗೊತ್ತಿತ್ತು. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ 1983ರಲ್ಲಿ ಕಂಪನಿ ಇರತಕ್ಕಂತಹ ಮೇಜರ್ ಪರ್ಸನ್ಸ್ ಗಳೆಲ್ಲ ಸೇರ್ಕೊಂಡು ಇವರನ್ನ ಮೇನ್ ಪರ್ಸನ್ ಆಗಿ ಕೂರಿಸ್ತಾರೆ ಕಂಪನಿಯಲ್ಲಿ. ಬಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಏನಪ್ಪಾ ಅಂತ ಅಂದ್ರೆ ಎಸ್ಪೆಷಲಿ ಲಿಕರ್ ಬಿಸ್ನೆಸ್ ಅಂತ ಹೇಳೋದಾದ್ರೆ ಭಾರತದಲ್ಲಿ ಲಿಕರ್ ಅಥವಾ ಬೇರೆ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯ ನಮ್ಮ ಹೆಲ್ತ್ ಗೆ ಹಾನಿ ಆಗುತ್ತೆ ಅಂತಂದ್ರೆ ನಾವು ಅದನ್ನ ಒಂದು ಪಾಪದ ಪ್ರಾಡಕ್ಟ್ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡ್ತೀವಿ. ಅದನ್ನ ಅಷ್ಟು ಈಸಿಯಾಗಿ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಎಸ್ಪೆಷಲಿ ಲಿಕರ್ ಅಥವಾ ಸಾರಾ ಈ ವಿಷಯ ಅಂತ ಅಂದ್ರೆ ಅಷ್ಟು ಈಸಿಯಾಗಿ ಎಕ್ಸೆಪ್ಟ್ ಆಗಲ್ಲ. ಬಿಕಾಸ್ ಗಾಂಧಿ ತತ್ವದಿಂದ ಬಂದಿರತಕ್ಕಂಥವ್ರು ನಾವು. ಸೊ ಆಬ್ವಿಯಸ್ಲಿ ಇದರ ವಿರುದ್ಧವಾಗಿ ಸುಮಾರು ಜನಗಳು ಅಗೇನೆಸ್ಟ್ ಆಗಿ ಇವತ್ತಿಗೂ ಕೂಡ ಇದ್ದಾರೆ. ಬಟ್ ಈ ರೀತಿಯಂತ ಬಿಸ್ನೆಸ್ ಅನ್ನ ಯಾವ ರೀತಿ ರನ್ ಮಾಡೋದಪ್ಪ? ಬಿಕಾಸ್ ಯಾವುದೇ ರೀತಿಯಂತ ಒಂದು ಬಿಸ್ನೆಸ್ ಅನ್ನ ಜನಗಳು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ ಅದನ್ನ ಜನಗಳವರೆಗೂ ತಲುಪಿಸ್ತಕ್ಕಂಥದ್ದು ಬಹಳ ಈಸಿ. ಬಟ್ ಈ ರೀತಿಯಂತ ಪ್ರಾಡಕ್ಟ್ ಅನ್ನ ಜನಗಳ ದ್ವೇಷ ಇರತಕ್ಕಂಥ ಪ್ರಾಡಕ್ಟ್ ಅನ್ನ ಜನಗಳ ಲೈಫ್ ಸ್ಟೈಲ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದೇ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು ವಿಜಯ್ ಮಲ್ಯ ಅವರಿಗೆ ಅವತ್ತಿನ ಕಾಲಕ್ಕೆ. ಬಟ್ ವಿಜಯ್ ಮಲ್ಯ ಅವರು ಈ ಒಂದು ಪೊಸಿಷನ್ ಗೆ ಬಂದಾಗ ಎರಡು ಇಂಪಾರ್ಟೆಂಟ್ ವಿಷಯಗಳು ನಡೀತಾ ಇತ್ತು. ಒಂದು 1947 ನಮಗೆ ಸ್ವತಂತ್ರ ಸಿಕ್ಕಿತ್ತು. ಇನ್ಕಮ್ ಗಳ ವೈಸ್ ಅಂತ ಹೇಳೋದಾದ್ರೆ ವರ್ಷದ ಇನ್ಕಮ್ ಏನಿತ್ತು ಜನಗಳದ್ದು ಸ್ಲೋ ಆಗಿ ಎವ್ರಿ ಸಿಂಗಲ್ ಇಯರ್ ಇನ್ಕ್ರೀಸ್ ಆಗ್ತಾ ಇತ್ತು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಂತ ಹೇಳೋದಾದ್ರೆ ಜನಗಳ ವೆಸ್ಟರ್ನೈಸೇಷನ್ ಏನಿದೆಯೋ ಅಂದ್ರೆ ವಿದೇಶಿಯರೇ ಒಂದು ಲೈಫ್ ಸ್ಟೈಲ್ಗೆ ನಾವೆಲ್ಲ ಆಕರ್ಷಿತರಾಗಿದ್ವಿ. ಈ ಒಂದು ಬ್ರಿಟಿಷರ್ ನಮ್ಮನ್ನ ಬಿಟ್ಟು ಹೋಗಿದ್ರು ಕೂಡ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಲೈಫ್ ಸ್ಟೈಲಿನ ಮೋಹ ಏನಿದೆಯೋ ನಮ್ಮನ್ನ ಬಿಟ್ಟಿರಲಿಲ್ಲ ಅವತ್ತಿನ ಕಾಲಕ್ಕೆ. ಸ್ಲೋ ಆಗಿ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಸ್ಟೇಟಸ್ ಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ ಭಾರತದಲ್ಲಿ. ಇದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತಕ್ಕಂತಹ ವಿಜಯ್ ಮಲ್ಯ ಬೆಂಗಳೂರಿನಲ್ಲಿ ಅವತ್ತಿನ ಕಂಡೀಷನ್ಗೆ ಬಹಳ ಹ್ಯಾಪನಿಂಗ್ ಏರಿಯಾ ಅಂತ ಹೇಳ್ಬೋದು. ಬಿಕಾಸ್ ಸುಮಾರು ಜನಗಳು ಆಲ್ರೆಡಿ ಹೊಸ ಜಾಬ್ ಗಳನ್ನ ತಗೊಳ್ತಾ ಇದ್ರು, ಜನಗಳಿಗೆ ಇನ್ಕಮ್ ಬರ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಮೊದಲನೆಯ ಪಬ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಬೆಂಗಳೂರಿನಲ್ಲಿ. ಇನ್ಸ್ಟಂಟ್ ಹಿಟ್ ಕಾಣ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಜನಗಳಿಗೆ ಚಿಲ್ ಮಾಡ್ಲಿಕ್ಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ಜಾಗ ಬೇಕಾಗಿತ್ತು. ಆಟೋಮೆಟಿಕಲಿ ವೆಸ್ಟರ್ನೈಸೇಷನ್ ನಮ್ಮ ತಲೆಯಲ್ಲಿ ಹುಚ್ಚಿದ್ರಿಂದ ಜನಗಳು ಸ್ಲೋ ಆಗಿ ಈ ಪಬ್ ಕಲ್ಚರ್ ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಜೀವನದಲ್ಲಿ ಹೊಸದಾಗಿ ಜನಗಳು ಹೋಗೋದಷ್ಟೇ ಅಲ್ಲ, ಇರ್ಬರೋ ಜನಗಳನ್ನ ಕರ್ಕೊಂಡು ಹೋಗೋಕೆ ಜನಗಳು ಟ್ರೈ ಮಾಡ್ತಾರೆ. ಸೊ ಇದೊಂಥರ ಡಿಫ್ರೆಂಟ್ ಲೈಫ್ ಸ್ಟೈಲಿನ ಕಲ್ಚರ್ ಒಂದ್ ಕಡೆಗೆ ಬೆಳಿಲಿಕ್ಕೆ ಶುರು ಆಗುತ್ತೆ ಬೆಂಗಳೂರಿನ ಮೂಲಕ. ಸ್ಲೋ ಆಗಿ ಕಿಂಗ್ ಫಿಶರ್ ಬ್ರ್ಯಾಂಡ್ ಏನಿದೆಯೋ ಜನಗಳಲ್ಲಿ ಬೆಳಿಲಿಕ್ಕೆ ಶುರು ಆಗುತ್ತೆ. ಆಟೋಮೆಟಿಕಲಿ 1995 ಅಷ್ಟೊತ್ತಿಗೆ ಒನ್ ಆಫ್ ದ ಕನ್ಸಿಡರಬಲ್ ಬ್ರ್ಯಾಂಡ್ ಅನ್ನೋ ಲೆವೆಲ್ಗೆ ಕಿಂಗ್ ಫಿಶರ್ ಬಂದು ತಲುಪಿತ್ತು. ಬಟ್ 1995ರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಂದು ನಿಂತ್ಕೊಳ್ಳುತ್ತೆ ವಿಜಯ್ ಮಲ್ಯ ಅವರ ಮುಂದೆ. ಅದೇನಪ್ಪಾ ಅಂದ್ರೆ ಓವರ್ ಆಲ್ ಭಾರತದಲ್ಲಿ ಈ ರೀತಿ ಅಂತ ಸಾರಾಯಿ ಇರ್ಬೋದು ಅಥವಾ ಟೊಬಾಕೋ ಇರ್ಬೋದು ಇದನ್ನ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ನೀವು ಮಾರ್ಕೆಟಿಂಗ್ ಮಾಡೋ ಹಾಗಿಲ್ಲ ಅನ್ನೋ ಒಂದು ರಿಸ್ಟ್ರಿಕ್ಷನ್ ಅನ್ನ ಗವರ್ಮೆಂಟ್ ಕಡೆಯಿಂದ ಹಾಕ್ತಾರೆ. ತುಂಬಾ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಒಂದ್ ಕಡೆ ಹೇಳ್ತಾರೆ ವಿಜಯ್ ಮಲ್ಯ ಅವರು, ನನ್ನ ಪ್ರಾಡಕ್ಟ್ ನ ಜನಗಳವರೆಗೂ ತಲುಪಿಸ್ಲಿಕ್ಕೆ ಮಾರ್ಕೆಟಿಂಗ್ ಮೀಡಿಯಾನೇ ನನಗಿಲ್ಲ ಅಂತಂದ್ರೆ ನಾನು ಯಾವ ರೀತಿ ಪ್ರಾಡಕ್ಟ್ ಅನ್ನ ಮಾರ್ಬೇಕಪ್ಪ? ಬಟ್ ಅಗೇನ್ ಚಾಲೆಂಜ್ ಅನ್ನೋದು ಈ ಒಂದು ವ್ಯಕ್ತಿಗೆ ಹೊಸದೇನಲ್ಲ, ಹುಟ್ಟದಾಗಿಂದಾನೆ ಚಾಲೆಂಜಸ್ ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅನುಭವಿಸಿರ್ತಕ್ಕಂತಹ ವ್ಯಕ್ತಿ ಬಿಸ್ನೆಸ್ ಅನ್ನ ಯಾವ ರೀತಿ ಆದ್ರೂ ತಲುಪಿಸಬೇಕಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಿಂಗ್ ಫಿಶರ್ ಬ್ರ್ಯಾಂಡ್ ಅನ್ನ ವಾಟರ್ ಪ್ರಾಡಕ್ಟ್ ಅಂತ ಹೇಳ್ಕೊಂಡು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾರೆ. 1990ರಲ್ಲಿ ಬಂದಿರತಕ್ಕಂಥ ಉಲಾಲಾಲೇಯೋ Me and my friends, the king of good time. We're gonna have a good time. Get together. La 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 yo. La 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 yo. La 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 yo. La 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 yo. La 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 la. La 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 yo. ಈ ಒಂದು ಪ್ರಾಡಕ್ಟ್ ಏನಿದೆ, ಈ ಒಂದು ಸಾಂಗ್ ನಾವು ಕೇಳಿರ್ತೀವಿ. ಸೊ ಇವತ್ತಿಗೂ ಕೂಡ 1990-80ರಲ್ಲಿ ಈ ಪರ್ಟಿಕ್ಯುಲರ್ ಜಿಂಗಲ್ ನೆನಪಿರುತ್ತೆ. ಸೊ ಈ ಜಿಂಗಲ್ ಓವರ್ ನೈಟ್ ಫೇಮಸ್ ಆಗೋಕೆ ಶುರು ಆಗುತ್ತೆ. ಅವತ್ತಿನ ಕಾಲಕ್ಕೆ ಕಿಂಗ್ ಫಿಶರ್ ಬ್ರ್ಯಾಂಡ್ ಏನಿದೆಯೋ ಇಂಡೈರೆಕ್ಟ್ಲಿ ಎಲ್ಲರಿಗೂ ತಲುಪೋಕೆ ಶುರು ಆಗುತ್ತೆ. ಸೊ ಡೈರೆಕ್ಟ್ ಬಿಯರ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಹೋದ್ರೂ ಕೂಡ ವಾಟರ್ ಬ್ರ್ಯಾಂಡ್ ಇದು, ಸೋಡಾ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ಬೇರೆ ಬೇರೆ ರೀತಿಯಂತ ಪ್ರಾಡಕ್ಟ್ಸ್ ಗಳನ್ನ ಮಾರ್ಕೆಟಿಂಗ್ ಮಾಡೋಕೆ ಶುರು ಮಾಡ್ತಾರೆ. ಟೆಕ್ನಿಕಲಿ ಇದನ್ನ ಸರೋಗೇಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿಯಾದ ಇವತ್ತಿನ ಮಟ್ಟಿಗೆ ತಂಬಾಕು ರಿಲೇಟೆಡ್ ಪ್ರಾಡಕ್ಟ್ಸ್ ಗಳಿದ್ರು ಕೂಡ ಕೇಸರಿ ಅಂತ ಹೇಳ್ಕೊಂಡು ಮಾರ್ಕೆಟ್ ಮಾಡ್ತಾರೆ. ಬ್ರ್ಯಾಂಡ್ ಹೆಸರು ಹೇಳಲ್ಲ ನಾನು, ಬಟ್ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಯಾವ ಕಂಪನೀಸ್ಗಳು ಅಂತ ಹೇಳ್ಕೊಂಡು ಅವರ ಬ್ರ್ಯಾಂಡ್ ಅನ್ನ ನಮ್ಮವರೆಗೂ ತಲುಪಿಸಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಇಂಡೈರೆಕ್ಟ್ ಮೆಥಡ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು ಸರೋಗೇಟಿಂಗ್ ಮಾರ್ಕೆಟಿಂಗ್. ಮೇಲಿನ ಮೇಲೆ ನೋಡಿದ್ರೆ ಅಷ್ಟೊಂದು ಒಳ್ಳೆ ವಿಷಯ ಅಲ್ಲ ಅಂತ ಅನ್ಸುತ್ತೆ. ಬಟ್ ಈ ರೀತಿಯಂತ ಕಂಪನೀಸ್ಗಳು, ಬೇರೆ ಬೇರೆ ಕಂಪನೀಸ್ಗಳು ಈ ರೀತಿಯಂತ ಮಾರ್ಕೆಟಿಂಗ್ ಅನ್ನ ಇವತ್ತಿನ ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ ಏನೋ, ಬಟ್ ಆ ಬ್ರ್ಯಾಂಡ್ ಅನ್ನು ಅವರು ಬೇರೆ ಪ್ರಾಡಕ್ಟ್ ಮೂಲಕ ನಮ್ಮವರೆಗೂ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಬ್ರ್ಯಾಂಡ್ ನೇಮ್ ಅನ್ನ. ದಿಸ್ ಇಸ್ ಎಕ್ಸಾಕ್ಟ್ಲಿ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾರೆ ವಿಜಯ್ ಮಲ್ಯ ಅವರು. 1995 ಆದ್ಮೇಲೆ ಇವರು ಯೂಟ್ಯೂಬ್ ಚಾನಲ್ ಕೂಡ ಇವತ್ತಿನ ನೋಡೋದಾದ್ರೆ ನೀವು ಕಿಂಗ್ ಫಿಶರ್ ವಾಟರ್ ಅಂತ ಇದೆ. ಸೊ ಬೇಸಿಕಲಿ ಇಲ್ಲಿ ಯಾವುದೇ ರೀತಿಯ ಬೇರೆ ಪ್ರಾಡಕ್ಟ್ ಏನಿಲ್ಲ ಅಂತಂದ್ರೂ ಕೂಡ ವಾಟರ್ ಅಂತ ಇದೆ. ಬಟ್ ವಿಡಿಯೋಸ್ ಗಳಲ್ಲಿ ಹೋಗಿ ನೋಡಿದ್ರೆ ಬಿಯರ್ ಅನ್ನ ನಿಮಗೆ ತೋರಿಸ್ತಾರೆ. ಸೊ ಇದೇ ಇಂಡೈರೆಕ್ಟ್ ಮಾರ್ಕೆಟಿಂಗ್ ಮೆಥಡ್ ನ ಮೂಲಕ 1995ರಿಂದ 2005 ಜಸ್ಟ್ 10 ವರ್ಷದಲ್ಲಿ ಕಂಪನಿ ಊಹೆ ಮಾಡೋಕ್ಕೂ ಆಗದಿರೋ ಲೆವೆಲ್ಗೆ ಬೆಳೆಯಕ್ಕೆ ಶುರು ಆಗುತ್ತೆ. ಕಿಂಗ್ ಫಿಶರ್ ಬ್ರ್ಯಾಂಡ್ ಏನಿದೆಯೋ ಲೈಫ್ ಸ್ಟೈಲ್ ಪ್ರಾಡಕ್ಟ್ ಆಗಿ ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಬೇರೆ ಬೇರೆ ರೀತಿಯಾದಂತಹ ಮೆಥಡ್ ಗಳ ಮೂಲಕ, ಮಾರ್ಕೆಟಿಂಗ್ ಮೂಲಕ ವಿಜಯ್ ಮಲ್ಯ ಅವರು ಕಿಂಗ್ ಫಿಶರ್ ಬ್ರ್ಯಾಂಡ್ ಅನ್ನ ನಮ್ಮವರೆಗೂ ತಲುಪಿಸ್ತಾರೆ ಎಫೆಕ್ಟಿವ್ ಆಗಿ. 2005 ಅನ್ನಷ್ಟೊತ್ತಿಗೆ ಕಂಪನಿಯ ವ್ಯಾಲ್ಯೂ ಏನಿದೆಯೋ 350 ಕೋಟಿಯಿಂದ 3500 ಕೋಟಿಯಾಗಿ ಕನ್ವರ್ಟ್ ಆಗುತ್ತೆ. ಒನ್ ಆಫ್ ದ
ಬಿಗ್ಗೆಸ್ಟ್ ಬಿಸ್ನೆಸ್ ಆಗಿ ಭಾರತದಲ್ಲಿ ಹೊರಹೊಮ್ಮುತ್ತೆ ಯುನೈಟೆಡ್ ಬ್ರಿವರೀಸ್ ಕಿಂಗ್ ಫಿಶರ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ವಿಜಯ್ ಮಲ್ಯ ಅವರು ತಮ್ಮ ಬ್ರ್ಯಾಂಡ್ ಏನಿದೆಯೋ ಕಿಂಗ್ ಫಿಶರ್ ನ ಇಷ್ಟು ಲೆವೆಲ್ಗೆ ಹಚ್ಕೊಂಡ್ಬಿಡ್ತಾರೆ ಅಂತ ಅಂದ್ರೆ ತಮ್ಮ ಲೈಫ್ ಸ್ಟೈಲ್ ಅನ್ನ ಅವರು ಆಟೋಮೆಟಿಕಲಿ ಕಿಂಗ್ ಫಿಶರ್ ಲೈಫ್ ಸ್ಟೈಲ್ ಅಂತ ಹೇಳ್ಕೊಂಡೆ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ದಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಕಿಂಗ್ ಫಿಶರ್ ಬ್ರ್ಯಾಂಡ್ ಇಂದ ಡೈರೆಕ್ಟ್ ಆಗಿ ಇವ್ರಿಗೇನೆ ತಲುಪಿಸುತ್ತೆ. ಸೊ ಬೇಸಿಕಲಿ ವಿಜಯ್ ಮಲ್ಯ ಅವರನ್ನ ದಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕರೀತಾ ಇದ್ರು 2005 ಅನ್ನೋಷ್ಟೊತ್ತಿಗೆ. ಎಲ್ಲಾ ಚೆನ್ನಾಗಿ ನಡೀತಾ ಇತ್ತು, ಇನ್ನೇನಿಲ್ಲಪ್ಪ ಹಿಂದೆ ನೋಡುವಂತ ಸಿಚುವೇಶನ್ ಎಲ್ಲ, ವಿಜಯ್ ಮಲ್ಯ ನೆಕ್ಸ್ಟ್ ಲೆವೆಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಹೋಗ್ತಾರೆ ಅಂತ ಅನ್ಕೊಳ್ತಾ ಇದ್ರು ಜನಗಳು. ಬಟ್ 2005ರಲ್ಲಿ ಈ ವಿಷಯ ನಡೆಯುತ್ತೆ. Welcome aboard Kingfisher Airlines. ಇವರ ಮಗನಾಗಿರ್ತಕ್ಕಂತಹ ಸಿದ್ಧಾರ್ಥ್ ಮಲ್ಯ ಅವರ 18ನೆಯ ವಯಸ್ಸಿನ ಬರ್ತ್ಡೇ ದಿನ ಈ ವ್ಯಕ್ತಿ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಜಯ್ ಮಲ್ಯ ಅವರ ಪತನ. ಬಿಕಾಸ್ ಏರ್ಲೈನ್ ಇಂಡಸ್ಟ್ರಿ ಅನ್ನೋದು ಏನಿದೆಯೋ ಒಂದ್ ಕಡೆಯಿಂದ ಹೇಳಬೇಕು ಅಂತಂದ್ರೆ ವಿಜಯ್ ಮಲ್ಯ ಅವರಿಗೆ ಏರ್ಲೈನ್ ಇಂಡಸ್ಟ್ರಿ ಯಾವುದೇ ರೀತಿಯಾದಂತಹ ಅನುಭವ ಇರಲಿಲ್ಲ. ಬಟ್ ಅನುಭವ ಇರತಕ್ಕಂಥ ವ್ಯಕ್ತಿಗಳನ್ನ ತಮ್ಮ ಜೋಡಿ ಸೇರಿಸ್ಕೊಳ್ಳೋದ್ರ ಮೂಲಕ ಈ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ದೊಡ್ಡ ವಿಷನ್ ಅನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಬಿಸ್ನೆಸ್ ಅಂತ ಹೇಳ್ಬೋದು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಏರ್ಲೈನ್ ಇಂಡಸ್ಟ್ರಿ ಏನಿದೆಯೋ ಭಾರತದಲ್ಲಿ ರನ್ ಮಾಡಬೇಕು ಎಫೆಕ್ಟಿವ್ ಆಗಿ ಅಂತಂದ್ರೆ ಬಹಳನೇ ಚಾಲೆಂಜಸ್ ಬಹಳ ಪ್ರಾಬ್ಲಮ್ಸ್ ಗಳಿದೆ. ಬಿಕಾಸ್ ಇದು ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್ ಅಂತ ಹೇಳ್ತಾರೆ. ಜಾಸ್ತಿ ದುಡ್ಡನ್ನ ಇದರಲ್ಲಿ ಸುರಿಬೇಕಾಗಿರುತ್ತೆ. ವಿಮಾನ ಒಂದ್ ಕಡೆಯಿಂದ ಸ್ಟಾರ್ಟ್ ಆಯ್ತು, ಇನ್ನೊಂದ್ ಕಡೆ ಇಳಿಬೇಕು ಅಂತಂದ್ರೆ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ದುಡ್ಡನ್ನ ಸುರಿತಾನೆ ಇರಬೇಕು. ಫ್ಯೂಲ್ ಕಾಸ್ಟ್ ಇರ್ಬೋದು, ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಜನಗಳಿಗೆ ಕೊಡ್ತಕ್ಕಂತಹ ಕಾಸ್ಟ್ ಇರ್ಬೋದು, ಎಲ್ಲಾನು ಜಾಸ್ತಿ ಇರುತ್ತೆ. ಐಡಿಯಲಿ ಬೇರೆ ಬಿಸ್ನೆಸ್ ಗಳಿಗೆ ಕನ್ಸಿಡರ್ ಮಾಡಿ ನೋಡೋದಾದ್ರೆ. ಸೊ ಹೊಸ ಬಿಸ್ನೆಸ್ ಏರ್ಲೈನ್ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 2 ಮೆಥಡ್ಸ್ ಗಳಿರುತ್ತೆ ಅವರಿಗೆ ಈ ಬಿಸ್ನೆಸ್ ಅನ್ನ ರನ್ ಮಾಡ್ಲಿಕ್ಕೆ. ಒಂದು ರೆಂಟ್ ಅಂಡ್ ಲೀಸ್ ಮಾಡಲ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಇಲ್ಲಿ ಕಂಪನೀಸ್ಗಳು, ಏರ್ಲೈನ್ ಕಂಪನೀಸ್ಗಳು ಬೇರೆ ಕಂಪನೀಸ್ಗಳಿಂದ ಏರ್ಕ್ರಾಫ್ಟ್ ಗಳನ್ನ ಅಥವಾ ಏರೋಪ್ಲೇನ್ ಗಳನ್ನ ಲೀಸ್ಗೆ ತಗೊಳ್ತಾರೆ. ಪಾಯಿಂಟ್ ನಂಬರ್ 1. ಸೊ ಇನ್ನೊಂದು ಕಡೆಗೆ ಅಂತ ಹೇಳೋದಾದ್ರೆ ಚಾಯ್ಸ್ ನಂಬರ್ 2 ಅಂತ ಹೇಳೋದಾದ್ರೆ ತಾವೇ ಓನ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಏರೋಪ್ಲೇನ್ಸ್ ಗಳನ್ನ ತಮ್ಮದಾಗಿಸ್ಕೊಳ್ಬಹುದು ಒಂದೇ ಸತಿಗೆ ಜಾಸ್ತಿ ದುಡ್ಡನ್ನ ಕೊಟ್ಟು. ಸೊ ಈ 2 ಮಾಡೆಲ್ಸ್ ಗಳಲ್ಲಿ ನಾವು ಎಫೆಕ್ಟಿವ್ ಆಗಿ ನೋಡೋದಾದ್ರೆ ರೆಂಟ್ ಅಂಡ್ ಲೀಸ್ ಮಾಡೆಲ್ ಏನಿದೆಯೋ ಜಾಸ್ತಿ ನಮ್ಮ ಪರವಾಗಿ ವರ್ಕೌಟ್ ಆಗುತ್ತೆ ಆಸ್ ಅನ್ ಏರ್ಲೈನ್ ಇಂಡಸ್ಟ್ರಿ ಅಂತಂದ್ರೆ. ಬಿಕಾಸ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಏನಾಗುತ್ತೆ, ಯೂಶುವಲಿ ಇನಿಷಿಯಲ್ ಕಾಸ್ಟ್ ಏನಿದೆಯೋ ತುಂಬಾ ದೊಡ್ಡ ಕೊಡಬೇಕಾಗಿರೋದು ಏನಿರುತ್ತೋ ಅದು ಕಡಿಮೆ ಆಗುತ್ತೆ. ಸೊ ಕಡಿಮೆ ದುಡ್ಡಲ್ಲಿ ನಮಗೆ ಏರೋಪ್ಲೇನು ಸಿಕ್ಕಾಗುತ್ತೆ, ಏರೋಪ್ಲೇನ್ ಬಿಸ್ನೆಸ್ ಅನ್ನು ರನ್ ಮಾಡಿದಾಗುತ್ತೆ. ಬಟ್ ವಿಜಯ್ ಮಲ್ಯ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ, ನಾವೇ ಹೊಸ ಏರೋಪ್ಲೇನ್ಸ್ ಗಳನ್ನ ತಗೊಂಡ್ಬಿಡೋಣ ಅಂತ ಹೇಳ್ಕೊಂಡು ಹೊಸ ಏರೋಪ್ಲೇನ್ಸ್ ಗಳನ್ನ ಡೈರೆಕ್ಟ್ ಆಗಿ ಆರ್ಡರ್ ಮಾಡ್ತಾರೆ ಇವರು. ಏರ್ ಬಸ್ಗೆ A380 ಮಾಡೆಲ್ಸ್ ಗಳನ್ನ 100 ಏರೋಪ್ಲೇನ್ಸ್ ಗಳನ್ನ ಅಟ್ ದ ಸೇಮ್ ಟೈಮ್ ಆರ್ಡರ್ ಮಾಡ್ತಾರೆ ಇವರು. ಒಂದ್ ಕಡೆಯಿಂದ ಜನಗಳು ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ಬಹಳ ಇಷ್ಟಪಟ್ಬಿಟ್ಟು ಬುಕ್ ಮಾಡಕ್ ಶುರು ಮಾಡ್ತಾರೆ. ಬಿಕಾಸ್ ಕಡಿಮೆ ಕಾಸ್ಟ್ ಅಲ್ಲಿ ಲಕ್ಸುರಿಯಸ್ ಎಕ್ಸ್ಪೀರಿಯನ್ಸ್ ಯಾರಿಗೆ ಬೇಡ. ಆಬ್ವಿಯಸ್ಲಿ ಫ್ಲೈಟ್ಸ್ ಗಳೆಲ್ಲ ಫುಲ್ ಆಗ್ತಾ ಇತ್ತು. ಇನಿಷಿಯಲ್ ಡೇಸ್ ಅಲ್ಲಿ ರೆವಿನ್ಯೂ ಬರ್ತಾ ಇದ್ರು ಕೂಡ ಸಾಲ ಇನ್ನೊಂದ್ ಕಡೆಗೆ ಜಾಸ್ತಿ ಆಗ್ತಾ ಇತ್ತು. ಬಿಕಾಸ್ ಇವರು ತಗೊಂಡಂತಹ ಮಾಡೆಲ್ ಏನಿತ್ತು ಅಂದ್ರೆ ಹೊಸದಾಗಿ ತಾವೇ ಏರೋಪ್ಲೇನ್ಸ್ ಗಳನ್ನ ತಗೊಂಡಿದ್ರ ಮೂಲಕ ಸ್ಟಾರ್ಟಿಂಗ್ ಅಲ್ಲೇನೆ ತುಂಬಾ ದುಡ್ಡನ್ನ ಕಳ್ಕೊಂಡಿದ್ರು ಅಥವಾ ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟಿದ್ರು ಈ ಬಿಸ್ನೆಸ್ ಅಲ್ಲಿ ವಿಜಯ್ ಮಲ್ಯ ಅವರು. ಇದು ಪಾಯಿಂಟ್ 1. ಇದಾದ್ಮೇಲೆ ಆಗ್ತಕ್ಕಂತಹ ಬದಲಾವಣೆಗಳಿದೆ ಅಲ್ವಾ, ದಟ್ ಈಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ಸ್ ಗಳಾಗಿರುತ್ತೆ ಇವರ ನಿಜವಾದ ಪತನಕ್ಕೆ. ಸೊ 2007ರಲ್ಲಿ ಮತ್ತೊಂದು ಡಿಸಿಷನ್ ಗೆ ಬರ್ತಾರೆ ವಿಜಯ್ ಮಲ್ಯ ಅವರು. ಏರ್ ಡೆಕ್ಕನ್ ಕಂಪನಿಯನ್ನ ಅಂದ್ರೆ ಆಲ್ರೆಡಿ ಲಾಸ್ ಮೇಕಿಂಗ್ ಕಂಪನಿ, ಹಾಗೆ ಇನ್ನೊಂದು ಕಡೆಯಿಂದ ಓವರ್ ಆಲ್ ಈ ಕಂಪನಿಯಲ್ಲಿ ಸಾಲನೂ ಕೂಡ ಇತ್ತು. ಈ ಕಂಪನಿಯನ್ನ ತಮ್ಮದಾಗಿಸ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಈ ಕಂಪನಿನ ಅಕ್ವೈರ್ ಮಾಡ್ತಾರೆ 2007ರಲ್ಲಿ. ಇದ್ರ ಹಿಂದೆ ಇರತಕ್ಕಂತ ಕಾರಣ ಏನಪ್ಪಾ ಅಂತ ಅಂದ್ರೆ ವಿಜಯ್ ಮಲ್ಯ ಅವರಿಗೆ ಮುಂಚೆಯಿಂದಾನು ಅವ್ರ ಹೆಸರಿನ ಮೇಲೆ ಬಹಳನೇ ಹುಚ್ಚು, ಆ ಕಿಂಗ್ ಫಿಶರ್ ಬ್ರ್ಯಾಂಡಿನ ಮೇಲೂ ಕೂಡ ಬಹಳ ಹುಚ್ಚಿರುತ್ತೆ. ಸೊ ಇದನ್ನ ವರ್ಲ್ಡ್ ವೈಡ್ ತಲುಪಿಸಬೇಕು ಅನ್ನೋ ಒಂದು ಮಹಾನ್ ಆಸೆ ವ್ಯಕ್ತಿಗಿತ್ತು, ತಪ್ಪಲ್ಲ. ಬಟ್ ಇವರು ಚೂಸ್ ಮಾಡಿರ್ತಕ್ಕಂಥ ದಾರಿ ಇತ್ತಲ್ವಾ, 2007ರಲ್ಲಿ ಏರ್ ಡೆಕ್ಕನ್ ಆಲ್ರೆಡಿ ಲಾಸ್ ಮೇಕಿಂಗ್ ಕಂಪನಿಯನ್ನ ಇವರು ಅಕ್ವೈರ್ ಮಾಡ್ತಾರೆ. ರೀಸನ್ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್. ಯಾವುದೇ ಏರ್ಲೈನ್ ಇಂಡಸ್ಟ್ರಿ ಇಂಟರ್ನ್ಯಾಷನಲ್ ಫ್ಲೈಟ್ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನ ರನ್ ಮಾಡಬೇಕು ಏರ್ಲೈನ್ ಇಂಡಸ್ಟ್ರಿಲಿ ಅಂತಂದ್ರೆ ಮಿನಿಮಮ್ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಬಟ್ ಕಿಂಗ್ ಫಿಶರ್ ಜಸ್ಟ್ 2 ವರ್ಷ ಆಗಿತ್ತು, ಅನುಭವ ಇಲ್ಲ. ಸೊ ಹಾಗಾಗಿ ಇವರಿಗೆ ಅಲೋ ಮಾಡ್ತಾ ಇರಲಿಲ್ಲ ಗವರ್ಮೆಂಟ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಗಳನ್ನ ಬಿಡ್ಲಿಕ್ಕೆ. ಸೊ ಇದೇ ಎಕ್ಸಾಕ್ಟ್ ಉದ್ದೇಶದಿಂದ ಏರ್ ಡೆಕ್ಕನ್ ಅನ್ನ 2007ರಲ್ಲಿ ಇವರು ತಮ್ಮದಾಗಿಸ್ಕೊಳ್ತಾರೆ. ಸೊ ಇದು ಇನ್ನೊಂದು ಕಡೆಗೆ ಫ್ಯೂಯಲ್ ಆಗಿ ಆಡ್ ಆಗುತ್ತೆ. ಇದೇ ಮೊದಲನೆಯ ಡಿಸಿಷನ್ ಆಗಿತ್ತು ಇವರು ತಗೊಂಡಿರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತ ಅಂದ್ರೆ ಮೇನ್ ಸ್ಟಾರ್ಟ್ ಆಗಿದ್ದೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಅಂತ ಹೇಳ್ಬೋದು. ಇದು ಓವರ್ ಆಲ್ ಕಂಪನಿಯ ಸಾಲದ ಶಿಖರವನ್ನ ಜಾಸ್ತಿ ಮಾಡೋಕ್ ಶುರು ಮಾಡುತ್ತೆ. ಸಾಲ ಡೇ ಬೈ ಡೇ ಇನ್ಕ್ರೀಸ್ ಆಗೋಕ್ ಶುರು ಆಗುತ್ತೆ ಕಂಪನಿಯಲ್ಲಿ. ಬಿಕಾಸ್ ಲಾಸ್ ಮೇಕಿಂಗ್ ಕಂಪನಿಯನ್ನ ಅಕ್ವೈರ್ ಮಾಡ್ತಾರೆ. ಆಲ್ರೆಡಿ ಇವರು ಕೂಡ ಲಾಸ್ ಅಲ್ಲೇ ಇದ್ದಿದ್ದರಿಂದ ಕಂಪನಿಯ ಲಾಸ್ಗಳು ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ 2007 ಆದ್ಮೇಲೆ. ಇಲ್ಲಿಗೇನೆ ಸ್ಟಾಪ್ ಆಗಿದ್ರೆ ಪರವಾಗಿರಲಿಲ್ಲ. ಬಟ್ ಅದೃಷ್ಟದ ಆಟ ಬೇರೆನೇ ಇತ್ತು. ಯುನೈಟೆಡ್ ಸ್ಟೇಟ್ಸ್ ಅಂತಹ ಬೆಳೆದಿರ್ತಕ್ಕಂತಹ ದೇಶದಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಗಳೇನೆ ಮೋಸ ಹೋಗ್ಬಿಡುತ್ತೆ ಅಥವಾ ಓವರ್ ಆಲ್ ಜನಗಳಿಗೆ ಮೋಸ ಮಾಡುತ್ತೆ. ಇದ್ರ ಮೂಲಕ ಹೌಸಿಂಗ್ ಮಾರ್ಕೆಟ್ ಬಬಲ್ ಅಂತ ಹೇಳ್ತಾರೆ. 2008ರಲ್ಲಿ ಆಗಿರ್ತಕ್ಕಂಥ ಈ ಚೇಂಜಸ್ ಇಂದ ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲಾ ಬಿಸ್ನೆಸ್ ಗಳ ಮೇಲೂ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು 2008ರಲ್ಲಿ ಆಗಿರ್ತಕ್ಕಂತಹ ಕ್ರೈಸಿಸ್, ಎಕನಾಮಿಕ್ ಕ್ರೈಸಿಸ್ ಬಗ್ಗೆ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ.
ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು ಸ್ಟಾಕ್ ಮಾರ್ಕೆಟ್ ಕುಸಿಯುತ್ತೆ, ಎಲ್ಲ ಬಿಸ್ನೆಸ್ಗಳು ಲಾಸ್ ಹೋಗಕ್ಕೆ ಶುರುವಾಗುತ್ತೆ. ಓವರ್ ಆಲ್ ತುಂಬಾ ಕರಾಳವಾದಂತಹ ದಿನಗಳು ಅಂತ ಹೇಳ್ಬೋದು 2008ರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನಾವು ಗಮನಿಸಬೇಕಾಗುತ್ತೆ. 2008ರಲ್ಲೇನೆ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲದ ಬೆಲೆ $60 ಪರ್ ಬ್ಯಾರಲ್ ಇದ್ದಂತಹ ಬೆಲೆ $140 ಮೇಲೆ ತಲುಪುತ್ತೆ. ಅಂದ್ರೆ ₹1 ಕಾಸ್ಟ್ ಕೊಡೋ ಹತ್ರ ₹2 1.5 ಕೊಡ್ತಕ್ಕಂತಹ ಸಂದರ್ಭ. ಒಂದು ಕಡೆಯಿಂದ ಕಂಪನಿ ಆಲ್ರೆಡಿ ಲಾಸ್ ಮಾಡ್ಕೊಳ್ತಾ ಇತ್ತು, ಇನ್ನೊಂದು ಕಡೆಗೆ ಇವರು ಆಲ್ರೆಡಿ ಓನ್ ಮಾಡಿರ್ತಕ್ಕಂತಹ ಏರೋಪ್ಲೇನ್ಸ್ ಗಳಿಗೆ ಬೇಕಾಗಿರ್ತಕ್ಕಂತಹ ಫ್ಯೂಲ್ ಕಾಸ್ಟ್ ಏನಿದೆಯೋ ಪೆಟ್ರೋಲ್ ಹಾಕ್ಸೋಕು ದುಡ್ಡು ಇಲ್ಲದೆ ಇರತಕ್ಕಂತಹ ಸಿಚುವೇಶನ್ ತಲುಪುತ್ತೆ ಕಿಂಗ್ ಫಿಶರ್. ಒಂದ್ ಕಡೆಯಿಂದ ಸಾಲದ ನಂಬರ್ಸ್ ಗಳು ಜಾಸ್ತಿ ಆಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಲಾಸ್ ಮೇಕಿಂಗ್ ಕಂಪನಿ ಲಾಸ್ ಮಾಡ್ಕೊಳ್ತಾ ಇತ್ತು. ಹಾಗೆ ಜನಗಳ ಮನೋಭಾವನೆ ಏನಿತ್ತು ಈ ಕಂಪನಿ ಮೇಲೆ, ಪರ್ಸ್ಪೆಕ್ಟಿವ್ ಏನಿತ್ತು ಅದೇ ಚೇಂಜ್ ಆಗೋಗುತ್ತೆ 2012ರಲ್ಲಿ. ಒಂದ್ ಕಾಲಕ್ಕೆ ಬಹಳ ದೊಡ್ಡ ಕನಸಾಗಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಕಿಂಗ್ ಫಿಶರ್ ಏರ್ಲೈನ್ಸ್ 2012 ಅಕ್ಟೋಬರ್ ಅಲ್ಲಿ ಅಫಿಷಿಯಲಿ ತಮ್ಮ ಆಪರೇಷನ್ಸ್ ಗಳನ್ನ ಕ್ಲೋಸ್ ಮಾಡ್ತಾರೆ. ಇವ್ರ ಮೇಲೆ ಆಗ್ತಾ ಇರ್ತಕ್ಕಂಥ ಚಾರ್ಜ್ ಶೀಟ್ಸ್ ಗಳು ಇರಬಹುದು ಅಥವಾ ಓವರ್ ಆಲ್ ಜನಗಳ ಹೇಟ್ ರೇಟ್ಸ್ ಗಳು ಇದೆಲ್ಲ ಗಮನ ಇಟ್ಕೊಂಡು ಇವರು 2016ರಲ್ಲಿ ಇಂಡಿಯಾದಿಂದ ಪಲಾಯನ ಮಾಡ್ತಾರೆ. ಇವತ್ತಿಗೆ ಲಂಡನ್ ಅಲ್ಲಿ ಆರಾಮಾಗಿ ಸೆಟ್ಲ್ ಆಗಿದ್ದಾರೆ. ದುಡ್ಡಿನ ವಿಷಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇವರಿಗೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನಿಮಗೆ, ದುಡ್ಡಿನ ವಿಷಯ ಅಂತಂದ್ರೆ ಇನ್ನೂ ಕೂಡ ತುಂಬಾ ದೊಡ್ಡ ಈ ವ್ಯಕ್ತಿ ಹತ್ರ ಇದೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕ್ರೆಡಿಬಿಲಿಟಿ ವಿಷಯ, ಮರ್ಯಾದೆ ವಿಷಯ ಅಂತ ಬಂದ್ರೆ 2005ರಿಂದ 2012 ಒಳಗಡೆ 6-7 ವರ್ಷದಲ್ಲಿ ಇವರ ಮರ್ಯಾದೆ ವಿಷಯ ಮಣ್ಮುಕ್ಕೋಗಿದೆ ಭಾರತದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಬಹಳ ಬೇಜಾರಾಗುತ್ತೆ ನನಗೆ ಈ ಒಂದು ವಿಷಯನ ಹೇಳಲಿಕ್ಕೆ. ಆಲ್ಮೋಸ್ಟ್ 300 ಕೋಟಿ ಈ ವ್ಯಕ್ತಿಗೆ ಏನು ಅಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ 300 ಕೋಟಿ ಇವರೆಲ್ಲ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತಾರೆ. ಆ ರೀತಿಯಂತ ಅಮೌಂಟ್ ಅನ್ನ 6-7 ತಿಂಗಳವರೆಗೂ ಸ್ಯಾಲ್ರಿ ಕೊಟ್ಟಿಲ್ಲ ಅಂತಂದ್ರೂ ಕೆಲಸ ಮಾಡ್ತಾ ಇದ್ದಂತಹ ಎಂಪ್ಲಾಯೀಸ್ ಗಳಿಗೆ ಸ್ಯಾಲ್ರಿ ಕೊಡದೇನೆ ಹೋಗಿರ್ತಕ್ಕಂಥದ್ದು ಬಹಳ ಡಿಸಪಾಯಿಂಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ವಿಜಯ್ ಮಲ್ಯ ಅವರ ಪಾಯಿಂಟ್ ಅಲ್ಲಿ. ಸ್ನೇಹಿತರೆ, ಇದೇ ಮೂಲ ಕಾರಣಗಳಾಗಿತ್ತು ಓವರ್ ಆಲ್ ಕಿಂಗ್ ಫಿಶರ್ ಏರ್ಲೈನ್ಸ್ ಜೊತೆಗೇನೆ ವಿಜಯ್ ಮಲ್ಯ ಅವರ ಕ್ರೆಡಿಬಿಲಿಟಿ ಜಸ್ಟ್ 6 ವರ್ಷದಲ್ಲಿ ಹಾಳಾಗ್ಲಿಕ್ಕೆ. ಈ ವಿಡಿಯೋಗೆ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡ್ತಾ ಇರತಕ್ಕಂತಹವರು ಕುಕು ಎಫ್ಎಂ ಭಾರತದ ಅತಿ ದೊಡ್ಡ ಆಡಿಯೋ ಲೈಬ್ರರಿ ಪ್ಲಾಟ್ಫಾರ್ಮ್ ಆಗಿದೆ. ಪ್ಲೇ ಸ್ಟೋರ್, ಆಪಲ್ ಸ್ಟೋರ್ಸ್ ಗಳಲ್ಲಿ 4.5+ ರೇಟಿಂಗಿನ ಜಾಸ್ತಿ ರೇಟಿಂಗ್ ಹೊಂದಿರತಕ್ಕಂಥ ಅಪ್ಲಿಕೇಶನ್ ಕನ್ನಡದಲ್ಲಿ ಹಾಗೆ ರೀಜನಲ್ ಲ್ಯಾಂಗ್ವೇಜಸ್ ಗಳಲ್ಲಿ 10,000 ಗಂಟೆಗಳಿಗಿನ ಜಾಸ್ತಿ ಕಂಟೆಂಟ್ ಲೈಬ್ರರಿನ ಹೊಂದಿರತಕ್ಕಂತಹ ಆಡಿಯೋ ಲೈಬ್ರರಿಯನ್ನ ಕುಕು ಎಫ್ಎಂ ತಂದಾಗಿಸಿಕೊಂಡಿರುತ್ತೆ. ಬಿಸ್ನೆಸ್ ವಿಚಾರ ಅಂತಂದ್ರೆ ಸುಮಾರು ರೀತಿಯಂತ ವಿಷಯಗಳು ಬರುತ್ತೆ. ಎಸ್ಪೆಷಲಿ ಸ್ಟಾರ್ಟಿಂಗ್ ಸ್ಟೇಜ್ ಬಹಳ ಕ್ರಿಟಿಕಲ್ ಅಂತ ಹೇಳ್ಬೋದು. ಈ ರೀತಿಯಾದ ಸಿಚುವೇಶನ್ ಅಲ್ಲಿ ಯಾವ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ ಕಾಮನ್ ಮ್ಯಾನ್ ಗಳು, ಹಾಗೆ ಓವರ್ ಆಲ್ ಆ ಮಿಸ್ಟೇಕ್ಸ್ ಗಳನ್ನ ಮಾಡದೆ ಯಾವ ರೀತಿ ನಮ್ಮ ಬಿಸ್ನೆಸ್ ಅನ್ನು ನೆಕ್ಸ್ಟ್ ಲೆವೆಲ್ ಬೆಳೆಸಬಹುದು ಅಂತ ತಿಳಿಸ್ಕೊಟ್ಟಿರ್ತಕ್ಕಂಥ ಪುಸ್ತಕ 0 to 1. ಈ ಪುಸ್ತಕದ ಕನ್ನಡದ ವರ್ಷನ್ ಇದೆ, ಅವೈಲೇಬಲ್ ಇದೆ ಕುಕು ಎಫ್ಎಂ ಅಲ್ಲಿ. ಕೇಳಲಿಕ್ಕೆ ಈ ಒಂದು ಬುಕ್ ಅನ್ನ ಕೇಳೋದ್ರ ಮೂಲಕ ಅರ್ಥ ಮಾಡ್ಕೊಳ್ಬಹುದು ನೀವು ಬಿಸ್ನೆಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಸ್ಟಾರ್ಟ್ಅಪ್ಸ್ ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಷಯವನ್ನ. ಇದೇ ರೀತಿಯಂತ ಸುಮಾರು ಆಡಿಯೋ ಲೈಬ್ರರಿ ಪ್ಲಾಟ್ಫಾರ್ಮ್ ನ ಕುಕು ಎಫ್ಎಂ ಹೊಂದಿರುತ್ತೆ. ನಾರ್ಮಲಿ ಕುಕು ಎಫ್ಎಂ ಅನ್ನ ನೀವು 1 ವರ್ಷಕ್ಕೆ $400 ಕೊಟ್ಟು ಸಬ್ಸ್ಕ್ರೈಬ್ ಆಗಬಹುದು. ಈ ಎಲ್ಲಾ ಕಂಟೆಂಟ್ ಗಳಿಗೆ ಎಕ್ಸೆಸ್ ನಿಮಗೆ ಸಿಗುತ್ತೆ. ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೋಸ್ಕರ ಸ್ಪೆಷಲ್ ಆಫರ್ ನ ಕೊಟ್ಟಿದ್ದಾರೆ. ಫ್ಲಾಟ್ 50% ಆಫರ್ ಅಂತ ಹೇಳ್ಬೋದು. ಜಸ್ಟ್ $200 1 ವರ್ಷದ ಕಂಟೆಂಟ್ ಲೈಬ್ರರಿನ ಕಂಪ್ಲೀಟ್ ಆಗಿ ಎಕ್ಸೆಸ್ ಮಾಡಬಹುದಾಗಿರುತ್ತೆ ಕುಕು ಎಫ್ಎಂ. ಬಟ್ ಯಾವ ರೀತಿ ಇದನ್ನ ತಗೊಳ್ಳೋದಪ್ಪ, ನಟರಾಜ್ 50. ಸೊ ಬೇಸಿಕಲಿ ನಿಮಗೆ ಈ ಒಂದು ಕೂಪನ್ ಕೋಡ್ ಕಾಣಿಸ್ತಾ ಇದೆ, ಈ ಕೂಪನ್ ಕೋಡ್ ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಅನ್ನ ನೀವು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಈ ಆಫರ್ ನ ನಿಮ್ದಾಗಿಸ್ಕೊಳ್ಬಹುದಾಗಿರುತ್ತೆ. ಸೊ ಇವಾಗ ವಿಡಿಯೋದ ಕೊನೆಯ ಭಾಗ, ಯಾವ ವಿಷಯಗಳನ್ನ ನಾವು ಕಲಿಬಹುದಾಗಿರುತ್ತೆ ಎಂಟೈರ್ ಸ್ಟೋರಿಯ ಮೂಲಕ ಅಂತ ಹೇಳ್ಕೊಂಡು. ನಂಬರ್ 1, ಪ್ರಿಪೇರ್ ಫಾರ್ ದ ವರ್ಸ್ಟ್. ಬಿಕಾಸ್ ಯಾವುದೇ ಒಂದು ಸಿಚುವೇಶನ್ ಈ ಒಂದು ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಪವರ್ ಇದೆ ಅಥವಾ ನಮ್ಮ ಹತ್ರ ಕೆಪಬಿಲಿಟೀಸ್ ಇದೆ ಅಂತಂದ್ರೂ ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರತಕ್ಕಂಥ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೆಯುತ್ತೆ. ವಿಜಯ್ ಮಲ್ಯ ಅವರ ಕೇಸಲ್ಲಿ ಬಿಸ್ನೆಸ್ ಅನ್ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ರು ಕೂಡ 2008-9 ಆಗಿರ್ತಕ್ಕಂತಹ ಕ್ರೂಡ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ಇರ್ಬೋದು, ಹಾಗೆ ಮಾರ್ಕೆಟ್ ಬಿದ್ದಿರ್ತಕ್ಕಂಥದ್ದು ಇರ್ಬೋದು, ಎಲ್ಲ ಸೇರ್ಕೊಂಡು ಓವರ್ ಆಲ್ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾ ಇರತಕ್ಕಂಥ ಸಿಚುವೇಶನ್ ಗೆ ತಲುಪುತ್ತೆ ಕಿಂಗ್ ಫಿಶರ್. ಸೊ ಹಾಗಾಗಿನೇ ಓವರ್ ಆಲ್ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ನಾವು ಕೈ ಇಡ್ತಾ ಇದೀವಿ ಅಂತ ಅಂದ್ರೆ ಮುಂಚೆನೆ ನಾವು ಯೋಚನೆ ಮಾಡಬೇಕಾಗುತ್ತೆ, ಪಾಸಿಬಲಿ ವರ್ಸ್ಟ್ ಕೇಸಸ್ ಏನಾಗಬಹುದಪ್ಪ, ಆ ವರ್ಸ್ಟ್ ಕೇಸ್ಗಳು ಆದ್ರೆ ನಾನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋದನ್ನ ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಆ ರೀತಿಯಂತ ಸಂದರ್ಭಗಳು ಬಂತು ಅಂತಂದ್ರೆ ಅದನ್ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ನಾವು ಕಲಿಬಹುದಾಗಿರುತ್ತೆ. ಬೆಸ್ಟ್ ಆದ್ರೆ ಒಳ್ಳೇದು, ಬಟ್ ವರ್ಸ್ಟ್ ಕೇಸ್ಗಳಿಗೆ ನಾವು ಮುಂಚೆನೆ ಪ್ರಿಪೇರ್ ಆಗಿರಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಸೆಕೆಂಡ್ ಮೋಸ್ಟ್ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳೋದಾದ್ರೆ ಮನಿ ಮ್ಯಾನೇಜ್ಮೆಂಟ್. ದುಡ್ಡಿನ ವಿಷಯವಾಗಿ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದೀವಿ, ದೊಡ್ಡ ಕಂಪನೀಸ್ ಗಳಿಗಷ್ಟೇ ಅಲ್ಲ ಇಂಡಿವಿಜುವಲ್ ಗೂ ತಲುಪುತ್ತೆ. ಬಿಕಾಸ್ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಅಂತ ಹೇಳೋದಾದ್ರೆ ನಮ್ಮ ಎಕ್ಸ್ಪೆನ್ಸಸ್ ಗಳೇನಿದೆಯೋ, ನಮ್ಮ ಖರ್ಚು ವೆಚ್ಚಗಳು ಎಷ್ಟಿದೆ ನಮ್ಮ ಇನ್ಕಮ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ, ಯಾವತ್ತು ನಮ್ಮ ಇನ್ಕಮ್ ಏನಿದೆಯೋ ಅದು ಜಾಸ್ತಿ ಇರಬೇಕು ನಮ್ಮ ಖರ್ಚು ವೆಚ್ಚಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಜೀವನದಲ್ಲಿ ಬರ್ತಕ್ಕಂಥ ಬೇರೆ ವಿಷಯಗಳಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಬಂತು ಅಂತಂದ್ರೆ ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಪರಿಸ್ಥಿತಿಲೇ ನಾವಿರಲ್ಲ. ಸೊ ಆಲ್ವೇಸ್ ನಮ್ಮ ಬರ್ತಕ್ಕಂಥ ಆದಾಯ ಏನಿದೆಯೋ ಅದು ನಮ್ಮ ಖರ್ಚು ವೆಚ್ಚಕ್ಕಿಂತ ಜಾಸ್ತಿ ಇರಬೇಕು. ಜಾಸ್ತಿ ಇಲ್ಲ ಅಂತಂದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೂಡ ನಾವು ಈ ಸ್ಟೋರಿಯಿಂದ ಕಲಿಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಈ ರೀತಿಯಂತ ಮಾಹಿತಿಗಳು ಕನ್ನಡದಲ್ಲಿ ಕನ್ನಡಿಗರಿಗೆ ಇವತ್ತಿನ ಮಟ್ಟಿಗೆ ದೊರೆಯಬೇಕಾಗಿದೆ. ನಿಮ್ಮ ಅನಿಸಿಕೆಗಳು ಹಾಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರು ಸಜೆಷನ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಎವ್ರಿ ಕಮೆಂಟ್ ನಾನು ಖುದ್ದಾಗಿ ಓದ್ತೀನಿ. ನಿಮ್ಮ ಕಮೆಂಟ್ಸ್ಗಳು
ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ. ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ಗಳನ್ನ ಎನೇಬಲ್ ಮಾಡಿ. ನನ್ನ ಕಡೆಯಿಂದ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಅಪ್ಡೇಟ್ಸ್ಗಳು ಸಿಗಬೇಕು ಅಂತ ಅಂದ್ರೆ ನನ್ನ ಚಾನಲ್ಗೆ ಇನಿಷಿಯಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂತಹ ಎಲ್ಲಾ ಸಬ್ಸ್ಕ್ರೈಬರ್ಸ್ಗಳಿಗೂ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.